ನಮಸ್ಕಾರ ವೀಕ್ಷಕರೇ, ಚೌಡೇಶ್ವರಿ ಜ್ಯೋತಿಷ್ಯವಾಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಗುರೂಜಿ. ನೀವು ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದಲ್ಲಿ ಈಗಲೇ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲು ತಲುಪುತ್ತದೆ. ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಈ ದಿನದ ಒಂದು ಸೂರ್ಯೋದಯ ಸೂರ್ಯಾಸ್ತ ಹೇಗಿದೆ ನೋಡೋಣ. ಸೂರ್ಯೋದಯವು 5:59 ಆಗುತ್ತದೆ. ಸೂರ್ಯಾಸ್ತವು 7:06 ಆಗುತ್ತದೆ. ರಾಹುಕಾಲ 10:45 12:33 ಇರುತ್ತದೆ. ಯಮಗಂಡ ಕಾಲ 3:50 5:28 ಇರುತ್ತದೆ. ಹಾಗೆ ಗುಳಿಕ ಕಾಲ 3:30 9:16 ಇರುತ್ತದೆ. ಹಾಗೆ ಅಮೃತ ಕಾಲ 9:16 10:55 ಇರುತ್ತದೆ. ಮೊದಲಿಗೆ ಮೇಷರಾಶಿ. ಈ ರಾಶಿಯವರು ಮುಗ್ಧ ಮನಸ್ಸಿನವರು ಆಗಿರುತ್ತಾರೆ. ಇವರಿಂದ ಕೆಲವರು ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಹಾಗೆ ಈ ದಿನ ಈ ರಾಶಿಯವರಿಗೆ ಯಾವುದಾದರೂ ಹಣ ಅಂದರೆ ಸಾಲ ಕೊಟ್ಟಿರುವ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿರುವಂತಹ ಅಥವಾ ಕೆಲಸ ಕಾರ್ಯದಲ್ಲಿ ಲಾಭವನ್ನು ಪಡೆಯುತ್ತಾರೆ. ನಂತರ ವೃಷಭ ರಾಶಿ. ಈ ರಾಶಿಯವರು ಹಠ ಸ್ವಭಾವದವರಾಗಿದ್ದು ಮಾಡುವ ಕೆಲಸವನ್ನು ಅರ್ಧದಲ್ಲೇ ಕೈಬಿಡುವುದಿಲ್ಲ. ಆದರೆ ಈ ದಿನ ಸ್ವಲ್ಪ ಯೋಚನೆ ಮಾಡಿ ಹಣವನ್ನು ಇನ್ವೆಸ್ಟ್ ಮಾಡುವುದು ಉತ್ತಮ. ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸಬೇಕಾಗುವುದು. ಶಿವನ ಧ್ಯಾನ ಮಾಡುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ನಂತರದಲ್ಲಿ ಮಿಥುನ ರಾಶಿ. ಈ ರಾಶಿಯವರು ಕಷ್ಟವಾನಿಯಾಗಿದ್ದು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಕಷ್ಟಪಟ್ಟು ಮಾಡುತ್ತಾರೆ. ಈ ದಿನ ನಿಮಗೆ ಇಷ್ಟವಾದ ಆಹಾರವನ್ನು ತಿನ್ನುವಂತಹ ಯೋಗವಿದ್ದು ನಿಮ್ಮ ಕಷ್ಟಕ್ಕೆ ಪ್ರತಿಫಲವು ದೊರೆಯುವುದು. ನಂತರದಲ್ಲಿ ಕರ್ಕಟಕ ರಾಶಿ. ಈ ರಾಶಿಯವರು ಸೌಂದರ್ಯವಂತರಾಗಿದ್ದು ತಮ್ಮ ಸೌಂದರ್ಯವನ್ನು ತುಂಬ ಪ್ರೀತಿಸುವಂತವರಾಗಿರುತ್ತಾರೆ. ಈ ದಿನ ತಮ್ಮ ವಸ್ತುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಕಳೆದು ಹೋಗುವ ಸಾಧ್ಯತೆ ಇದೆ. ಬಡವರಿಗೆ ಸಹಾಯ ಮಾಡುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ನಂತರದಲ್ಲಿ ಸಿಂಹರಾಶಿ. ಈ ರಾಶಿಯವರು ಸಾಧಕ ಮನಸ್ಥಿತಿಯನ್ನು ಹೊಂದಿರುವವರಾಗಿದ್ದು ಸಾಧನೆ ಅವಕಾಶವನ್ನು ನಿರೀಕ್ಷಿಸುತ್ತಿರುತ್ತಾರೆ. ಈ ದಿನ ನೀವು ನಿಮ್ಮ ಕೆಲಸದಲ್ಲಿ ಧನಲಾಭವನ್ನು ಅಪೇಕ್ಷಿಸಬಹುದು. ಕನ್ಯಾ ರಾಶಿ. ಈ ರಾಶಿಯವರು ತುಂಬ ಸಹಜ ಸ್ವಭಾವದವರಾಗಿದ್ದು ಎಲ್ಲರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿರುತ್ತಾರೆ. ಈ ದಿನ ತುಂಬ ಸುಖದಾಯಕ ಮತ್ತು ಇಷ್ಟದ ದಿನವಾಗಿರುತ್ತದೆ. ನಂತರ ತುಲಾರಾಶಿ. ಈ ರಾಶಿಯವರು ವಿದ್ಯಾವಂತರು, ಬುದ್ಧಿವಂತರು, ತಮ್ಮ ಕೆಲಸಗಳನ್ನು ಬುದ್ಧಿಯಿಂದ ಸಾಧಿಸುತ್ತಾರೆ. ಈ ದಿನ ಸ್ವಲ್ಪ ಭಯದ ವಾತಾವರಣದಿಂದ ಕೆಲಸ ಕಾರ್ಯಗಳಲ್ಲಿ ಸಮಯ ಕೊಡಲಾಗುವುದಿಲ್ಲ. ನಿಮ್ಮ ಇಷ್ಟದೇವರ ಧ್ಯಾನ ಮಾಡುವುದು ಉತ್ತಮ. ತದನಂತರ ವೃಶ್ಚಿಕ ರಾಶಿ. ಈ ರಾಶಿಯವರು ಬುದ್ಧಿವಂತರು ಮತ್ತು ಕರುಣೆಯುಳ್ಳವರು. ತಮ್ಮ ಕೆಲಸವನ್ನು ಬುದ್ಧಿಯಿಂದ ಸಾಧಿಸುತ್ತಾರೆ. ಕಷ್ಟ ಇದ್ದವರಿಗೆ ಸಹಾಯ ಮಾಡುತ್ತಾರೆ. ಈ ದಿನ ಸ್ವಲ್ಪ ಅಸ್ತವ್ಯಸ್ತ ಮನಸ್ಥಿತಿಯಿಂದ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ರೀತಿಯಿಂದ ಮಾಡಲಾಗುವುದಿಲ್ಲ. ಮಕ್ಕಳೊಂದಿಗೆ ಪರಿಸರದೊಂದಿಗೆ ಸಮಯ ಕಳೆಯುವುದು ಉತ್ತಮ. ನಂತರ ಧನಸ್ಸು ರಾಶಿ. ಈ ರಾಶಿಯವರು ತುಂಬ ಆಲಸ್ಯತನದಿಂದ ಇರುತ್ತಾರೆ. ಆರಾಮದಾಯಕವಾಗಿ ಹಣ ಸಂಪಾದನೆ ಮಾಡುವ ಯೋಚನೆ ಹೊಂದಿರುತ್ತಾರೆ. ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಇರುವಿರಿ. ತದನಂತರ ಮಕರ ರಾಶಿ. ಈ ರಾಶಿಯವರು ಬುದ್ಧಿವಂತರು, ಕಷ್ಟವಾನಿಗಳು. ಬುದ್ಧಿಯಿಂದ ಕಷ್ಟಪಟ್ಟು ತಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತಾರೆ. ಈ ದಿನ ವ್ಯಾಪಾರ ಉದ್ಯೋಗದಲ್ಲಿ ಲಾಭವನ್ನು ನಿರೀಕ್ಷಿಸಬಹುದು. ತದನಂತರ ಕುಂಭರಾಶಿ. ಈ ರಾಶಿಯವರು ಜ್ಞಾನವಂತರಾಗಲು, ಉತ್ತಮ ಸ್ಥಾನಕ್ಕೆ ಬರಲು ಮಾನಸಿಕವಾಗಿ ದೈಹಿಕವಾಗಿ ಕಷ್ಟಪಡುವಂತರಾಗಿರುತ್ತಾರೆ. ಈ ದಿನ ತಮ್ಮ ಕೆಲಸ ಕಾರ್ಯದಲ್ಲಿ ಸೋಲನ್ನು ಅಥವಾ ನಷ್ಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿಗಳು ಒದಗುತ್ತವೆ.
ಹಾಗಾಗಿ ಎಚ್ಚರದಿಂದ ಕೆಲಸ ಮಾಡುವುದು ಉತ್ತಮ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದರೆ ಒಳ್ಳೆಯದು. ತದನಂತರ ಮೀನರಾಶಿ. ಈ ರಾಶಿಯವರು ಯೋಚನಾ ಲಹರಿ ವಿಚಿತ್ರವಾಗಿರುತ್ತದೆ. ಆಧ್ಯಾತ್ಮಿಕವಾಗಿ ಯೋಚನೆ, ಲೌಕಿಕವಾದ ಯೋಚನೆಯಿಂದ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈ ದಿನ ಆರೋಗ್ಯದ ಮೇಲೆ ಗಮನ ಇರಲಿ. ಊಟ ಉಪಚಾರದ ಸರಿಯಾದ ರೀತಿಯಿಂದ ಇರಲಿ. ರುಚಿಯಾದಂಥ ಊಟಗಳನ್ನು ಸೇವಿಸುವುದು ಉತ್ತಮ. ಧನ್ವಂತರಿ ಶ್ಲೋಕವನ್ನು ಕೇಳುವುದು ಅಥವಾ ಹೇಳುವುದರಿಂದ ಉತ್ತಮ ಫಲ ದೊರೆಯುವುದು. ನಿಮ್ಮ ರಾಶಿಯ ಬಗ್ಗೆ ನಾವು ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.